ಬ್ರಾಹ್ಮಣರ ಶಾಪ ತಟ್ಟೆ ತಟ್ಟತ್ತೆ ಅಂತಾರೆ. ಎಷ್ಟು ಸತ್ಯ ಇದು? ಇದ್ರ ಉಲ್ಲೇಖ ಎಲ್ರ ಶಾಪನು ತಟ್ಟತ್ತೆ. ಹೇಳ್ತೀನಿ ಕೇಳಿ. ಎಲ್ರ ಶಾಪನು ಅಂದ್ರೆ ಬ್ರಹ್ಮಜ್ಞಾನ ಅಥವಾ ಭಕ್ತಿಯ ಪರಾಕಾಷ್ಠೆಯಲ್ಲಿರುವಂತಹ, ಅಲ್ಲಿ ಅಂದ್ರೆ ಭಕ್ತಿಗೆ ಹೋಗ್ಬಿಟ್ಮೇಲೆ ಅದು ಬ್ರಾಹ್ಮಣಿಕೆ. ಬ್ರಾಹ್ಮಣ ಅನ್ನೋದು ಜಾತಿ ಅಲ್ಲ. ಆ ಭಕ್ತಿಯಲ್ಲಿ ಹೋದಂತ ಆ ಭಗವಂತನ ಪುತ್ರಿ ಅಥವಾ ತಾಯಿ ಮಹಾಕಾಳಿ ಪುತ್ರಿನೇ ಆಗಿರಲಿ, ತುಂಬ ದೇವಿನ ಪೂಜೆ ಮಾಡ್ತಿದ್ಲು ಅಂತ ಇಟ್ಕೊಳ್ಳಿ, ಅಥವಾ ತುಂಬ ಗುರುಭಕ್ತಿಯನ್ನೇ ಇಟ್ಕೊಂಡು ರಾಘವೇಂದ್ರ ಸ್ವಾಮಿನೇ ಪೂಜೆ ಮಾಡ್ತಿದ್ರು ಅಂತ ಇಟ್ಕೊಳ್ಳಿ, ಅಥವಾ ಶಿವನ್ನೇ ಪೂಜೆ ಆ ಭಕ್ತರನ್ನ ಯಾರಾದರೂ ನೋಯಿಸಿದ್ರು ಅಥವಾ ಅವ್ರ ಹತ್ರ ಕಿತ್ಕೊಂಡು ಹೋದ್ರು, ಯಾರೋ ಅತ್ಯಾಚಾರ ಮಾಡಿದ್ರು, ಬಂದರು, ನಂಬಿಕೆ ದ್ರೋಹ ಮಾಡಿದ್ರು, ಅದೆಲ್ಲ ಅವರು ನೀನು ಶಾಪ ಬಾಯಲ್ಲೂ ಹಾಕೋದ್ ಬೇಡವಂತೆ. ಒಂದು ಮೂಲೆಯಲ್ಲಿ ಕೂತ್ಕೊಂಡು ನೀವು ಹತ್ಕೊಂಡ್ಬಿಡ್ತೀರಾ ನೋಡಿ, ಸುಮ್ಮನೆ ಹಿಂಗೆ ನೋಡ್ಕೊಂಡೇನೆ ನನ್ನ ಈ ಥರ ಹೀಯಾಳ್ಸಿದ್ನ ಅಂತ ನೋವು ಮಾಡಿಕೊಂಡು ನೀವು ಉಸೂರಂತ ಉಸಿರು ಬಿಟ್ಟು ನೀವು ಕಣ್ಣೀರು ಹಾಕಿದ್ರೇ ಸಾಕು, ನೇಚರು ಅಕೌಂಟಿಂಗ್ ತಗೋತಾ ಇರುತ್ತೆ. ನೀನೇನು ಹೇಳೋದೇ ಬೇಡ ಬಾಯಲ್ಲಿ, ಅವ್ನು ಹಾಳಾಗೋಗ್ಲಿ, ಅವ್ನು ಹಿಂಗಾಗಲಿ, ಅವ್ನು ಹಂಗಾಗಲಿ ಅಂತ ಏನೂ ಹೇಳೋದೇ ಬೇಡವಂತೆ. ನಿಮ್ಮ ಮನಸ್ಸು ನೊಂದ್ಕೊಳ್ಳುತ್ತೆ ನೋಡಿ, ನಿಮ್ಮ ಆತ್ಮ ನೋವು ಪಟ್ಕೊಂಡು ಮನಸ್ಸು ನೋವು ಪಟ್ಕೊಳತ್ತಲ್ಲ, ಆ ಎನರ್ಜಿ ಹೋಗಿ ಅವ್ರಿಗೆ ಕೊಡತ್ತೆ ಅಷ್ಟಿಷ್ಟಲ್ಲ. ನೀವು ಬೇಕಾದ್ರೆ ಗಮನಿಸಿ, ನೀವೇನು ಫಿಸಿಕಲಿ ಹೋಗ್ಬಿಟ್ಟು, ಇನ್ನು ಕೆಲವರು ಬಾಯಿ ಮಾತುಗಳ್ತಾರೆ, ಇಲ್ಲೇ ಇಲ್ಲೇ ಬಹುಮಾನ ನಾವು ಮಾಡ್ಬಿಡ್ತೀವಿ ಅಂತ ಗಂಡ್ಮಕ್ಳು ಜೋರು ಮಾಡ್ಕೊಂಡೋಗಿ ಹೊಡಿತಾರೆ. ಅದೂ ಮಾಡಲ್ಲ ನಾವು ಹೆಣ್ಮಕ್ಳು. ಆಮೇಲೆ ಭಕ್ತರು, ಪರಮ ಭಕ್ತರು, ನೀವು ಒಂದು ಕಡೆ ಕೂತ್ಕೊಂಡು ನಾನೇನು ಮಾಡ್ತೀನಿ, ನನಗೇನು ಹಂಗೆ ನೋವು ಮಾಡಿದ್ರೆ ಹೋಗಿ ನಮ್ಮ ದೇವಿಗೆ ಸಾಷ್ಟಾಂಗ ನಮಸ್ಕಾರ ಹಾಕ್ತೀನಿ. ಆಮೇಲೆ ಕೆಲವು ಸತಿ ನಾವು ಕೋಪ ಮಾಡ್ಕೊಂಡು ಶಾಪ ಹಾಕ್ತೀವಿ, ಹಾಕಲೇಬೇಕು. ಯಾಕೆಂದರೆ ಆ ಬೌಂಡ್ರಿ ಒಂದು ಲೆವೆಲ್ನ ಮೀರಿ ನಿನಗೆ ಹೌಹಾರಿ ಏನೋ ಒಂದು ತೊಂದರೆ ಕೊಡೋಕ್ಕೆ ಬಂದರು ಅಂತ ಇಟ್ಕೊಳ್ಳಿ, ಅವಾಗ ಯಾರೂ ಸುಮ್ಮನಿರಲ್ಲ. ಈಗ ನಮ್ಗೊಂದು ಬೌಂಡ್ರಿ ಮೀರಿ ಬಂದು ಹಾವು ಕಚ್ಚುತ್ತೆ ಅಂದರೆ ನೀವು ಹಾವನ್ನು ದೂರ ತಳ್ಳಕ್ಕೆ ಏನೋ ಒಂದು ಮಾಡೇ ಮಾಡ್ತೀರಾ. ಆ ರೀತಿ ಶಾಪಗಳು ಖಂಡಿತ ತಟ್ಟದೇ ಇರೋಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ನಾವೆಲ್ಲ ಈ ನೇಚರು, ವೈಜ್ಞಾನಿಕವಾಗಿಯೂ ಕೂಡ ಎನರ್ಜಿ, ನಿಮ್ಗೆ ಯಾವುದೋ ಒಂದು ಮಲಿನತೆಯ ವಾಸನೆ ಬಂದಾಗಲೂ ವಾಸನೆ ಗೊತ್ತಾಗುತ್ತೆ, ಮಲಿನತೆಯ ಧೂಳು ಬಂದಾಗಲೂ ನೀವು ಮುಖ ನಿಂಗೆ ಅನ್ಕೊತೀರ. ಅದೇ ರೀತಿ ಇದು ಮಲಿನತೆಯ ನಿಮ್ಗೆ ಎನರ್ಜಿ ಬಂದು ತಟ್ಟದಾಗ್ಲೂ ನಿಮಗೆ ಸುತ್ತಾಕೊಂಡಾದರೂ ಹೊಡೆಯುತ್ತೆ. ನಾವು ಅದನ್ನು ಕಣ್ಣಾರೆ ನೋಡಬೇಕು, ಅವ್ನಂಗೆ ಹಾಳಾಗೋಗೋದನ್ನ ಅನ್ನೋದನ್ನು ಅನ್ಕೊತಾರಲ್ಲ, ಅದು ಎಲ್ಲೂ ಹೋಗಲ್ಲ ದೂರ, ಅಲ್ಲೇ ಸುತ್ತಾಕೊಂಡು ಬಂದು ಒಂದಿನ ಅವ್ನು 4 ಗೋಡೆ ಮಧ್ಯ ಔತಿ ಇಟ್ಕೊಂಡಿದ್ರು ಕೂಡ ಒಂದಿನ ಆ ವಿಚಾರ ಬೆಳಕಿಗೆ ಬಂದೇ ಬರುತ್ತೆ. ಒಬ್ರಿಗೊಬ್ರು ಅನ್ಯಾಯ ಮಾಡಿದ್ರು, ಮೋಸ ಮಾಡಿದ್ರು, ಕೆಟ್ಟದ್ದು ಮಾಡಿದ್ರು ಅಂದರೆ ಒಂದಿನ ಅದಕ್ಕೆ ಅನುಭವಿಸೋಕ್ಕೆ ರೆಡಿಯಾಗಿರಬೇಕು. ಗರುಡ ಪುರಾಣದ ಪ್ರಕಾರ ಮೇಲೋದ ಮೇಲೆ ಅನುಭವಿಸ್ಬೇಕು. ಬಾಂಡ್ಲಿಲಾಗಿ ಹುರಿತಾರೆ, ಬೆಂಕಿಗೆ ಹಾಕ್ತಾರೆ, ಅದಕ್ಕೆ ಹಾಕ್ತಾರೆ, ಕುಂಬಿಪಾಕಮ್ಗೆ ಹಾಕ್ತಾರೆ, ಅದೆಲ್ಲ ಅಂತಾನೆಲ್ಲ ಇಲ್ಲೇ ಸಿಗತ್ತಿಲ್ಲ, ಇಲ್ಲೂ ಶಿಕ್ಷೆ ಅನುಭವಿಸ್ಲೇಬೇಕು.